ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕುಂದನ್ ಬ್ಯಾಂಗಲ್ಸ್ ಮಾಡೋದು ಹೆಂಗೆ, ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸಲ್ಲಿ ಕುಂದನ್ ಯೂಸ್ ಮಾಡ್ಕೊಂಡು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಿದ್ದೆ, ಬಟ್ ಡಿಲೀಟ್ ಆಗಿಬಿಟ್ಟಿದೆ. ಡಿಲೀಟ್ ಆಗಿದೆ ಅನ್ನೋದಕ್ಕಿಂತ ವಿಡಿಯೋ ಆಗಿಲ್ಲ, ನಾನು ನೋಡಿಕೊಂಡೇ ಇಲ್ಲ, ಹಂಗಾಗಿ ಮತ್ತೆ ತೋರಿಸ್ತಾ ಇದ್ದೀನಿ. ಫಸ್ಟು ಇವಾಗ 37 ದಾರ ತೊಗೊಂಡಿದ್ದೀನಿ. ದಾರಕ್ಕೆ ನೀಟಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಟ್ ಮಾಡ್ಕೊಂಡು ಗಮ್ ಹಾಕ್ಕೊತಾ ಇದ್ದೀನಿ. ಗಮ್ ಹಾಕ್ಕೊಂಡು ಬ್ಯಾಂಗಲ್ಸ್ಗೆ ನಾನಿಲ್ಲಿ ಬ್ಯಾಂಗಲ್ಸ್ನ ಅಂಟಿಸ್ಕೊಳ್ಳೋದು ಹಿಂಗೆ ಅಂತ ತೋರಿಸಿದೆ, ಬಟ್ ಅದು ವಿಡಿಯೋ ಆಗಿಲ್ಲ. ಸೊ ನಾನು ಇನ್ನೊಂದ್ಸಲಿ ತೋರಿಸ್ತೀನಿ. ಇವಾಗ ಇದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ, ಹಂಗೆ ಗಮ್ ಹಾಕಿ ಇಟ್ಕೊಂಡು. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಬೇಕಾದ್ರೆ ನಾವು ಓಲ್ಡ್ ಬ್ಯಾಂಗಲ್ಸ್ ಯೂಸ್ ಮಾಡ್ತಾಯಿದ್ದೀವಿ, ಗಾಜಿನ ಬಳೆ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಸೈಜ್ ನೋಡ್ಕೋಬೇಕಾಗುತ್ತೆ. ಗಾಜಿನ ಬಳೆಯಲ್ಲಿ ಒಂದಿರೋ ಸೈಜ್ ಇನ್ನೊಂದು ಇರೋಲ್ಲ. ನೀವು ಒಂದೇ ಸೈಜ್ ಬಳೆ ತೊಗೊಂಡಿರ್ತೀರ, ಬಟ್ ಒಂದು ದೊಡ್ಡ ಇರುತ್ತೆ, ಒಂದು ಚಿಕ್ಕ ಇರುತ್ತೆ. ಸೊ ನೀವು ಕರೆಕ್ಟಾಗಿ ಮೆಷರ್ನ ನೋಡಿಕೊಂಡು ತೊಗೋಬೇಕಾಗಿರುತ್ತೆ. ಒಂದ್ಸಲಿ ನೋಡಿ ಅಕ್ಕಪಕ್ಕ ಇಟ್ಕೊಂಡು ನೀವು 2 ಬಳೆ ಜಾಯಿನ್ ಮಾಡ್ತಾಯಿದ್ದೀರ ಅಂದರೆ ಮೇಲ್ಗಡೆ ಬಾಕ್ಸ್ ಸರ್ಫೇಸ್ ಇರುತ್ತಲ್ಲ, ಆ ಥರ ಬಳೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ 2 ಬಳೆ ಮತ್ತೆ ಸುತ್ಕೋತಾ ಇದ್ದೀನಿ. 37 ಸುತ್ಕೋತಾ ಇದ್ದೀನಿ. ಇವಾಗ ಸಿಂಗಲ್ ಬಳೆಗೆ ರ್ಯಾಪ್ ಮಾಡೋದಾದರೆ 25 ತೊಗೋತೀನಿ. ಈ 2 ಬಳೆ ಜಾಯಿನ್ ಮಾಡ್ತಿರೋದ್ರಿಂದ 30 ಆರ್ 35 ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಬಳೆ ಸೈಜ್ನ ನೀವು ಎಷ್ಟು ತೊಗೊತಿದ್ದೀರ ಅನ್ನೋದನ್ನ ನೋಡಿಕೊಂಡು ಅದನ್ನು ಥ್ರೆಡ್ನ ತೊಗೋಬೇಕಾಗುತ್ತೆ. ನಾನು ನಿಮಗೆ ಆವಾಗಲೇ ತೋರಿಸ್ದಂಗೆ ಸೇಮ್ ಆವಾಗಲೇ ಏನು ಮಾಡ್ದೆ ಇವಾಗಲೂ ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಬಳೆಗೆ ಸಿಲ್ಕ್ ಥ್ರೆಡ್ನ ಕಟ್ ಮಾಡಿಕೊಂಡು ಹಾಗೆ ಗಮ್ಮ ಕಂಟಿಸ್ಕೊಂಡಿದ್ದೀನಿ. ಅದೊಂಚೂರು ಡ್ರೈ ಆಗಲಿ ಅಂತ ಸೈಡಿಗೆ ಬಿಟ್ಟು ಇವಾಗ ಫಸ್ಟ್ಗೆ ಮಾಡ್ಕೊಂಡಿದ್ದನ್ನು ಬಳೆ ಜಾಯಿನ್ ಮಾಡ್ಕೊಂಡಿದ್ವಲ್ಲ ಜೋಡಿ ಬಳೆ, ಅದನ್ನು ತೊಗೊಂಡು ರ್ಯಾಪ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಉಲ್ಟಾ ಮಾಡ್ತಾರೆ, ಕೆಲವೊಬ್ಬರು ಸೀದಾ ಮಾಡ್ತಾರೆ. ನಿಮಗೆ ಹೆಂಗೆ ಕಂಫರ್ಟಬಲ್ ಇದೆ ಹಂಗೆ ನೋಡಿಕೊಂಡು ರ್ಯಾಪ್ ಮಾಡ್ಕೊಳ್ಳಿ. ನಾನು ನನ್ನ ಸೈಡಿಂದ ರ್ಯಾಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ದಾರ ನನ್ನ ಕಡೆ ಇಟ್ಕೊಂಡು ನನ್ನ ಕಡೆ ಎಳ್ಕೊಳ್ಳೋದಕ್ಕೆ ನೋಡ್ತೀನಿ. ಈ ಥರ ರ್ಯಾಪ್ ಮಾಡೋದು ನೀವು ಏನು ಸಿಲ್ಕ್ ಥ್ರೆಡ್ ಇರುತ್ತೆ ಅದನ್ನು ಕೈಯಲ್ಲಿ ಸ್ಟ್ರೈಟ್ ಮಾಡ್ಕೊತಾ ಇರಬೇಕಾಗುತ್ತೆ. ಹಂಗೆ ಸ್ಟ್ರೈಟ್ ಮಾಡ್ಕೊಂಡು ಪಕ್ಕನೇ ಹಂಗೆ ಇದು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲಿ ಥ್ರೆಡ್ ಇರುತ್ತೋ ಹಾಗೆ ಪಕ್ಕದಲ್ಲೇ ತೊಗೊಂಡು ಹೋಗಬೇಕಾಗುತ್ತೆ. ಸೊ ನಾನು ಎಷ್ಟು ಬ್ಯಾಂಗಲ್ಸ್ನ ರೆಡಿ ಮಾಡ್ಕೊಂಡಿದ್ದೆ ಅಷ್ಟನ್ನು ಸುತ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇವಾಗ ಎಲ್ಲ ಸುತ್ಕೊಂಡಿದ್ದು ರೆಡಿಯಾಗಿದೆ. ಇವಾಗ ಕುಂದನ್ ಹಾಕೋಕ್ಕೆ ಕುಂದನ್ ತೊಗೊಂಡಿದ್ದೀನಿ, ಮತ್ತು ಈ ಥರ ಗ್ಲೂ ಪೆನ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸುತ್ಕೊಂಡಿರೋ ಜೋಡಿ ಸುತ್ಕೊಂಡಿದ್ನಲ್ಲ ಅದನ್ನು ತೊಗೊಂಡು ಫಸ್ಟು ಗಮ್ ಹಾಕೋತಾ ಇದ್ದೀನಿ. ನಾನು B7000 ಯೂಸ್ ಮಾಡ್ತಾಯಿದ್ದೀನಿ. ನೀವು ಕುಂದನ್ ಸ್ಟೋನ್ ಅಂಟಿಸ್ತಾ ಇದ್ದೀರಾ ಅಂದರೆ ಇದೇ ಗಮ್ ಯೂಸ್ ಮಾಡಿ. ಬರೀ ಸಿಲ್ಕ್ ಥ್ರೆಡ್ನ ಗಮ್ ಹಾಕ್ತಿದ್ದೀರಾ ಅಂದರೆ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿ. B7000 ಯೂಸ್ ಮಾಡಿದ್ರೆ ಕುಂದನ್ ಅಂಟ್ಕೊಳ್ಳುತ್ತೆ ನೀಟಾಗಿ, ಬೇಗ ಇದಾಗಲ್ಲ, ಕಿತ್ಕೊಂಡು ಬರಲ್ಲ. ಇದನ್ನು ಅಂಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕುಂದನ್ ಅಂಟಿಸ್ತಾ ಇದ್ದೀರಾ ಅಂದರೆ ನೀವು ಇದನ್ನೇ ಯೂಸ್ ಮಾಡಿ, ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ, ಬಟ್ ಇದು ಯೂಸ್ ಮಾಡಿದ್ರೆ ಇದು ಬೆಟರ್ ಆಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಇವಾಗ ಕುಂದನ್ ಅಂಟಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇದೇ ಥರ ಫುಲ್ಲೂ ಅಂಟಿಸ್ಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತ ಲಾಸ್ಟಲ್ಲಿ. ನೀವು ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೋಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಅದು ಮತ್ತೆ ಕಿತ್ಕೊಂಡು ಬರ್ತಾನೆ ಇರುತ್ತೆ ಡ್ರೈ ಆಗೋವರೆಗೂ. ಬಟ್ ಒಂದ್ಸಲಿ ಡ್ರೈ ಆದಮೇಲೆ ಅದು ಕ್ಲಿಯರಾಗಿ ಕಾಣುತ್ತೆ. ಬಟ್ ಡ್ರೈ ಆಗೋದಕ್ಕಿಂತ ಮುಂಚೆ ಟಚ್ ಮಾಡೋದಕ್ಕಿಂತ ನೀಟಾಗಿ ನೋಡ್ಕೊಂಡು ಮಾಡಿ. ಇವಾಗ ಇದು ಪೂರ್ತಿಯಾಗಿ ರೆಡಿ ಆಗಿದೆ ನೋಡಿ. ಪೂರ್ತಿ ಫುಲ್ಲು ಎಲ್ಲ ಕುಂದನ ಹಾಕಿದ್ದೀನಿ. ಕುಂದನ್ ಹಾಕಿ ರೆಡಿ ಆಯಿತು. ಇವಾಗ ಒಂದು ಸ್ವಲ್ಪ ನಮಗೆ ಸೈಜ್ ಏನಾದರೂ ಆ ಕಡೆ ಈ ಕಡೆ ಸ್ಟೋನ್ ಹೋಗಿದ್ರೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದ್ಸಲಿ ಪ್ರೆಸ್ ಮಾಡ್ಕೊಳ್ಳಿ, ಅದು ಡ್ರೈ ಆದಮೇಲೆ ಚೆನ್ನಾಗಿ ಬರುತ್ತೆ. ಇವಾಗ ಆಗಿದೆ. ಇವಾಗ ನಾರ್ಮಲ್ ಇದಕ್ಕೆ ಸಿಂಗಲ್ ಬ್ಯಾಂಗಲ್ಗೆ
ಅಲ್ಲಲ್ಲೇ ಒಂದೊಂದು ಕುಂದನ್ ಅಂಟಿಸ್ಕೊತಾ ಇದ್ದೀನಿ ಸೆಂಟರ್ ಬಳೆಗಳ ಥರ. ಅದು ಬಳೆ ನೀವು ಜೋಡಿಸ್ಬೇಕಾದ್ರೆ ಒಂದೊಂದು ಚೂರು ಗ್ಯಾಪ್ ಬಿಟ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಕುಂದನ್ ಅಂಟಿಸ್ಕೊಬೋದು. ಅಥವಾ ಇಲ್ಲಾಂದರೆ ನೀವು ಏನಾದರೂ ರೊಟ್ಟಿ ಥರದ್ದು ಇಟ್ಕೊಂಡು ಮಾಡಿದ್ರು ಓಕೆ. ನಾನು ಹಂಗೆ ಕೈಯಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಪೂರ್ತಿ ಬಳೆ ಸುತ್ತೂ ಹಾಕ್ಕೋತೀನಿ. ಇವಾಗ ನೋಡಿ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಒಂಚೂರು ಡ್ರೈ ಹಾಕ್ಬಿಟ್ಟು ಆಮೇಲಿಂದ ಆವಾಗಲೇ ಮಾಡಿರೋ ಸೈಡ್ ಬಳೆನ ಜಾಯಿನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಅಲ್ಲ ಕುಂದನ್ ಸೆಟ್ಟು. ಬಳೆನ ಒಂಚೂರು ಸೆಟ್ ಮಾಡಿಕೊಂಡ್ರೆ ಅಷ್ಟೇ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.